ಹಾಯ್ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಓದಿನ ಬಗ್ಗೆ ನಿಮಗಾಗಿ ಒಂದು ಅದ್ಭುತವಾದ ಸಂದೇಶ. ನಾವು ಯಾಕೆ ಓದಬೇಕು, ಯಾರಿಗಾಗಿ ಓದಬೇಕು ಎನ್ನುವುದರ ಕುರಿತು ಅದ್ಭುತವಾದ ಮಾಹಿತಿಯನ್ನ ಹೊಂದಿರುವಂತಹ ಸಂದೇಶವಿದು. ಓದು. ನಿನ್ನ ತಂದೆ ಉಪವಾಸ ಇದ್ದು ನಿನಗೆ ಹೊಟ್ಟೆ ತುಂಬ ಊಟ ನೀಡಿದಕ್ಕಾಗಿ ಓದು. ಓದು. ನಿನ್ನ ತಂದೆಯ ಮೈ ಮೇಲೆ ಬಟ್ಟೆ ಇಲ್ಲದಿದ್ದರೂ ನಿನಗೆ ಉತ್ತಮ ಬಟ್ಟೆ ಕೊಡಿಸಿ ಶಾಲೆಗೆ ಕಳಿಸಿದ್ದಕ್ಕಾಗಿ ಓದು. ಓದು. ನಿನ್ನ ತಂದೆ ಬಡವ ಎಂದು ಅಗೌರವದಿಂದ ನಡೆಸಿಕೊಂಡವರ ಮುಂದೆ ಗೌರವ ತಂದುಕೊಡಲು ಓದು. ಓದು. ನಿನ್ನ ತಂದೆಯ ಋಣದ ಭಾರವಾದರೂ ಕಡಿಮೆ ಮಾಡಲು ಓದು. ನಿನ್ನ ಭವಿಷ್ಯದ ಜೀವನಕ್ಕಾಗಿ ಓದು. ನಿನಗಾಗಿ ನೀ ಓದು. ಶುಭವಾಗಲಿ ವಿದ್ಯಾರ್ಥಿಗಳೇ.